ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಿಮಗೆ ನಿರುಪಾಧಿಕ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯನ್ನು ತಿಳಿಸ್ತೇನೆ. ಹಿಂದಿನ ತರಗತಿಯಲ್ಲಿ ನೀವು ಚತುರ್ವಿಧ ವರ್ಗೀಕರಣ ಎಂದರೇನು ಅಂತ ಕಲಿತಿದ್ರಿ. ಚತುರ್ವಿಧ ವರ್ಗೀಕರಣದಲ್ಲಿ AE, IO ತಾರ್ಕಿಕ ವಾಕ್ಯಗಳನ್ನು ಕಲಿತಿದ್ರಿ. AE, IO ಚತುರ್ವಿಧ ಅಂದರೆ 4 ವಿಧದ ತಾರ್ಕಿಕ ವಾಕ್ಯಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಆ 4 ವಿಧ ಅಂದರೆ 2 ಗುಣಾತ್ಮಕ ಮತ್ತು 2 ಪ್ರಮಾಣಾತ್ಮಕ, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ 2 ಸೇರಿ 4 ವಿಧದ ತಾರ್ಕಿಕ ವಾಕ್ಯಗಳನ್ನು ಗಮನಿಸಿದ್ವಿ. ಈ ಪ್ರಮಾಣ ಸೂಚಕ ಪದ ಅಂದರೆ ಯಾವ, ಎಲ್ಲ, ಅಂದರೆ ಪೂರ್ಣ ವ್ಯಾಪಕ ಮತ್ತು ಅಪೂರ್ಣ ವ್ಯಾಪಕ. ಹಾಗೆಯೇ ಗುಣಸೂಚಕ ಅಂದರೆ ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂತ ಹೇಳಿ 4 ವಿಧದ ತಾರ್ಕಿಕ ವಾಕ್ಯಗಳನ್ನು ಗಮನಿಸಿದ್ರ. ಆ 4 ವಿಧದ ತರ್ಕವಾಕ್ಯಗಳನ್ನು ಪುನಃ ನಿಮಗೆ ಬೋರ್ಡ್ನಲ್ಲಿ ಬರೆದಿದ್ದೇನೆ ವಿದ್ಯಾರ್ಥಿಗಳೇ. ಪೂರ್ಣ ವ್ಯಾಪಕ ಭಾವಾತ್ಮಕ, ಪೂರ್ಣ ವ್ಯಾಪಕ ನಿಷೇಧಾತ್ಮಕ, ಪೂರ್ಣ ವ್ಯಾಪಕ ಅಪೂರ್ಣ ವ್ಯಾಪಕ ಭಾವಾತ್ಮಕ, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಎಂದು 4 ವಿಧದ ಅಂದರೆ AE, IO ಎಂದು 4 ವಿಧದ ತಾರ್ಕಿಕ ವಾಕ್ಯಗಳನ್ನು ನೀವು ಗುರುತಿಸಿದ್ದೀರಾ. ಈ 4 ಅಂದರೆ ಇಲ್ಲಿ ನಿರುಪಾಧಿಕ ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯನ್ನು ಈ ದಿನ ನೀವು ಕಲಿತಿದ್ದೀರಿ. ನಿರುಪಾಧಿಕ ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅನ್ನೋದನ್ನ ಮುಖ್ಯವಾಗಿ ನೀವು ಈ ದಿನ ಗಮನಿಸ್ತೀರಾ. ನಿರುಪಾಧಿಕ ಅಂದ್ರೆ ನಿರಪೇಕ್ಷ ತರ್ಕವಾಕ್ಯಗಳು ಅಂತ. ನಿರಪೇಕ್ಷ ತರ್ಕವಾಕ್ಯದಲ್ಲಿ ಉದ್ದೇಶ ಪದ, ವಿಧೇಯ ಪದಗಳ ನಡುವೆ ಯಾವುದೇ ಷರತ್ತುಗಳಿಲ್ಲದೆ ನೇರವಾಗಿ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡೋದನ್ನ, ತಿಳಿಸೋದನ್ನ ನಾವು ನಿರಪೇಕ್ಷ ತಾರ್ಕಿಕ ವಾಕ್ಯಗಳು ಅಂತ ಕರಿತೀವಿ. ನಿರಪೇಕ್ಷ ಅಥವಾ ನಿರುಪಾಧಿಕ ತಾರ್ಕಿಕ ವಾಕ್ಯಗಳು. ನಿರುಪಾಧಿಕ ತಾರ್ಕಿಕ ವಾಕ್ಯಗಳಲ್ಲಿ 4 ವಿಧ. ಒಂದು ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ A, ಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ E, ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ I, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ O. AE, IO ಅಂತ ಹೇಳಿ ಈ ಚತುರ್ವಿಧ ವರ್ಗೀಕರಣಗಳನ್ನು ನೀವು ಗಮನಿಸಿದ್ರ. ಈ ಚತುರ್ವಿಧ ವರ್ಗೀಕರಣದಲ್ಲಿ ನೀವು ಪದಗಳ ವ್ಯಾಪ್ತಿ, ಪದಗಳು ನಿರುಪಾಧಿಕ ಅಥವಾ ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ. ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಈ ಪದಗಳ ವ್ಯಾಪ್ತಿ ಅತ್ಯಂತ ಮಹತ್ವವಾದದ್ದು ಅಂತ ಹೇಳ್ಬೋದು. ನಿರಪೇಕ್ಷ ಅಥವಾ ನಿರುಪಾಧಿಕ ತಾರ್ಕಿಕ ವಾಕ್ಯಗಳಲ್ಲಿ ಅಥವಾ ನಿಗಮನ ಅನುಮಾನದಲ್ಲಿ ನಿಮಗೆ ಈ ಪದಗಳ ವ್ಯಾಪ್ತಿ ಅಂತಕ್ಕಂಥದ್ದು ಬಹಳ ಮಹತ್ವವಾದದ್ದು, ಪ್ರಮುಖವಾದದ್ದು ಅಂತ ತಿಳ್ಕೋಬಹುದು. ನಿಗಮನ ಅನುಮಾನದ ಸಮಂಜಸತೆ ತಾರ್ಕಿಕ ಪದಗಳ ವ್ಯಾಪ್ತಿಯನ್ನು ಅವಲಂಬಿಸಿದೆ. ನಿಗಮನ ಅನುಮಾನ ಅದರ ಸಮಂಜಸತೆಯನ್ನ, ಅದರ ಸತ್ವವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪದಗಳ ಅರ್ಥವನ್ನು ಅಥವಾ ಪದಗಳ ವ್ಯಾಪ್ತಿಯನ್ನ ಅವಲಂಬಿಸಿರುವುದನ್ನು ನಾವು ನೋಡ್ತೀವಿ. ನಿಗಮನ ಅನುಮಾನದ ಸಮಂಜಸತೆಯು ತಾರ್ಕಿಕ ಪದಗಳ ವ್ಯಾಪ್ತಿಯನ್ನು ಅವಲಂಬಿಸಿದೆ. ಹಾಗಾಗಿ ಈ ತಾರ್ಕಿಕ ಪದಗಳ ವ್ಯಾಪ್ತಿಗೆ ವಿಶೇಷ ಮಹತ್ವವಿದೆ. ತಾರ್ಕಿಕ ಅಂದರೆ ತರ್ಕವಾಕ್ಯಗಳಲ್ಲಿ ಬರುವ ಪದಗಳ ವ್ಯಾಪ್ತಿಗೆ ಇಲ್ಲಿ ಬಹಳ ಮಹತ್ವ ಇದೆ. ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದದ್ದು ಅಂತೇಳಿ ಹೇಳ್ಬೋದು. ನಿರಪೇಕ್ಷ ತಾರ್ಕಿಕ ವಾಕ್ಯಗಳು 4 ಅಂತ ಗೊತ್ತಾಯ್ತು ನಿಮಗೆ. ಯಾವುದು? AE, IO. ನಿರಪೇಕ್ಷ ತಾರ್ಕಿಕ ವಾಕ್ಯಗಳು ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ, ಪೂರ್ಣ ವ್ಯಾಪಕ ನಿಷೇಧಾತ್ಮಕ, ಅಪೂರ್ಣ ವ್ಯಾಪಕ ಭಾವಾತ್ಮಕ ಮತ್ತು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಅಂದ್ರೆ ಇಲ್ಲಿ ಪ್ರತಿ ತರ್ಕವಾಕ್ಯದಲ್ಲಿ 2 ಪದಗಳಿರುತ್ತೆ. ಆ 2 ಪದಗಳು ಯಾವುದು? ಉದ್ದೇಶ ಪದ ಮತ್ತು ವಿಧೇಯ ಪದ. ಪ್ರತಿ ತರ್ಕವಾಕ್ಯದಲ್ಲಿ ಅಂದರೆ AE, IO ವಾಕ್ಯಗಳಲ್ಲಿ 2 ಪದಗಳಿರುತ್ತವೆ, ಉದ್ದೇಶ ಪದ ಮತ್ತು ವಿಧೇಯ ಪದ. ಈ 2 ಪದಗಳು ಒಂದು ವರ್ಗದಲ್ಲಿ ಎಷ್ಟು ಕ್ಷೇತ್ರವನ್ನು ಆವರಿಸಿಕೊಂಡಿದೆ, ಒಂದು ವರ್ಗದಲ್ಲಿ, ಒಂದು ಗುಂಪು, ಒಂದು ಕ್ಷೇತ್ರದಲ್ಲಿ ಎಷ್ಟನ್ನು ಆವರಿಸಿಕೊಂಡಿದೆ ಎನ್ನುವುದನ್ನು ಗಮನಿಸಿ
ಆಗಿದೆ ಅಂತ ಹೇಳ್ತೀವಿ. ಒಂದು ಪದ ಅಂದರೆ ಇಲ್ಲಿ ಪದ ಅಂದ ತಕ್ಷಣ ನಿಮ್ಗೆ ಯಾವ್ದು ನೆನಪಾಗಬೇಕು? ಒಂದು ಉದ್ದೇಶ ಪದ, ಮತ್ತೊಂದು ವಿಧೇಯ ಪದ. ಉದ್ದೇಶ ಪದ ಮತ್ತು ವಿಧೇಯ ಪದ. ಈ ಉದ್ದೇಶ ಪದ ಒಂದು ಕ್ಷೇತ್ರವನ್ನ ವರ್ಗವನ್ನ ಪೂರ್ಣವಾಗಿ ಆವರಿಸಿದೆಯೋ ಅಥವಾ ಭಾಗಶಃ ಆವರಿಸಿದೆಯೋ. ಇಲ್ಲಿ ವ್ಯಾಪ್ತಿ, ವ್ಯಾಪ್ತಿ, ಅವ್ಯಾಪ್ತಿ ಅಂತ ಎರಡು ಪದವನ್ನು ನೀವು ಇಲ್ಲಿ ಗಮನಿಸ್ತೀರಿ. ಈ ದಿನ ಕಲಿತೀರ ಮುಖ್ಯವಾಗಿ. ಒಂದು ವ್ಯಾಪ್ತ, ಮತ್ತೊಂದು ಅವ್ಯಾಪ್ತ. ವ್ಯಾಪ್ತ ಮತ್ತು ಅವ್ಯಾಪ್ತ. ಒಂದು ವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳಲ್ಲಿ ವ್ಯಾಪ್ತ ಅಂತ ಹೇಳಿದ್ರೆ, ಯಾವುದಕ್ಕೆ ವ್ಯಾಪ್ತ ಅಂತ ಹೇಳ್ತೀವಿ ಅಂದರೆ, ಒಂದು ಪದವು ತನ್ನ ಕ್ಷೇತ್ರದ ಸಮಸ್ತ ಅಂಶವನ್ನು ಒಳಗೊಂಡಿದ್ದರೆ, ಒಂದು ಪದವು ತನ್ನ ಕ್ಷೇತ್ರದ ಸಮಸ್ತ ಅಂಶಗಳನ್ನು ಒಳಗೊಂಡಿದ್ದರೆ ಅದು ವ್ಯಾಪ್ತಿಯಾಗಿದೆ ಎನ್ನುತ್ತಾರೆ. ಅದನ್ನು ಸಾಂಕೇತಿಕವಾಗಿ ನಾವು ವ್ಯಾಪ್ತ ಅನ್ನೋ ಪದವನ್ನ ಈ ರೈಟ್ ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ರೈಟ್, ವ್ಯಾಪ್ತ ಅಂದರೆ ರೈಟ್ ಮಾರ್ಕ್. ಒಂದು ಪದ ಯಾವಾಗಲೂ ವ್ಯಾಪ್ತ ನಾವು ಉದ್ದೇಶ ಪದದ ಜೊತೆ ಗಮನಿಸಿದರೆ ಆ ಕ್ಷೇತ್ರದ ಸಮಸ್ತ ಅಂಶವನ್ನು ಒಳಗೊಂಡಿದ್ದಾರೆ. ಉದಾಹರಣೆ, ಎಲ್ಲ ಮಾನವರು, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮರಗಳು, ಯಾವ ಮಾನವನು ಅಮರನಲ್ಲ. ಹೀಗೆ ಇಡೀ ಒಂದು ವರ್ಗವನ್ನು ಪೂರ್ಣವಾಗಿ ಆವರಿಸಿದ್ದರೆ ಅದನ್ನು ವ್ಯಾಪ್ತವಾಗಿದೆ ಅಂತ ಹೇಳ್ತೀವಿ. ವ್ಯಾಪ್ತ ಆಗಿದೆ ಅನ್ನೋದನ್ನ ರೈಟ್ ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ಅವ್ಯಾಪ್ತ ಎಂದರೆ ಒಂದು ಪದವು ಒಂದು ವರ್ಗದ ಅಥವಾ ಕ್ಷೇತ್ರದ ಹಲವು ಕೆಲವು ಅಂಶಗಳನ್ನು ಮಾತ್ರ ಒಳಗೊಂಡಿದ್ದರೆ ಅವ್ಯಾಪ್ತ ಎನ್ನುತ್ತಾರೆ. ಅವ್ಯಾಪ್ತ ಎನ್ನುತ್ತಾರೆ. ಇದನ್ನು ಸಾಂಕೇತಿಕವಾಗಿ ನಾವು ಇಂಟು ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೇವೆ. ಇಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಪದಗಳ ವ್ಯಾಪ್ತಿಯಲ್ಲಿ, ನಿರಪೇಕ್ಷ ತಾರ್ಕಿಕ ವಾಕ್ಯಗಳ ಪದಗಳ ವ್ಯಾಪ್ತಿಯಲ್ಲಿ ವ್ಯಾಪ್ತ ಅಂದ್ರೇನು, ಅವ್ಯಾಪ್ತ ಅಂದ್ರೇನು ಅಂತ ತಿಳ್ಕೋಬೇಕು. ವ್ಯಾಪ್ತ ಅಂದರೆ ಒಂದು ಪದ, ಒಂದು ತಾರ್ಕಿಕ ವಾಕ್ಯದಲ್ಲಿ ಎರಡು ಪದ ಇರುತ್ತೆ, ಮುಖ್ಯವಾಗಿ ಉದ್ದೇಶ ಪದ, ವಿಧೇಯ ಪದ. ಒಂದು ಪದ ಒಂದು ವರ್ಗವನ್ನ, ಒಂದು ಕ್ಷೇತ್ರವನ್ನ, ಸಮಸ್ತ ಅಂಶವನ್ನು ಒಳಗೊಂಡಿದ್ದರೆ, ಪೂರ್ಣ ವ್ಯಾಪಕ ಅಂತ ಹೇಳ್ತೀರಲ್ಲ, ಅಪೂರ್ಣವಾಗಿ ಅದು ಆವರಿಸಿಕೊಂಡಿದ್ದರೆ ಅದನ್ನ ವ್ಯಾಪ್ತ ಅಂತ ಹೇಳ್ತೀವಿ. ವ್ಯಾಪ್ತ ಆಗಿದೆ ಅಂತ ಹೇಳ್ತೀವಿ. ಅದನ್ನ ರೈಟ್ ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತೀವಿ. ಅವ್ಯಾಪ್ತ ಅಂದರೆ ಯಾವ ಪದ ಒಂದು ವರ್ಗದ, ಒಂದು ಕ್ಷೇತ್ರದ ಹಲವು ಅಂಶಗಳನ್ನು, ಅದನ್ನ ಭಾಗಶಃ ಅಂತ ಹೇಳ್ತೀವಿ. ಹಲವು ಅಂಶಗಳನ್ನು ಮಾತ್ರ ಒಳಗೊಂಡಿದ್ದರೆ ಅದನ್ನ ಅವ್ಯಾಪ್ತ ಅಂತ ಹೇಳ್ತೀವಿ. ಅವ್ಯಾಪ್ತ ಮತ್ತು ವ್ಯಾಪ್ತ. ಇಲ್ಲಿ ಈ ಎನ್ನುವ ತರ್ಕವಾಕ್ಯಗಳಲ್ಲಿ ನೀವು ವ್ಯಾಪ್ತ ಅವ್ಯಾಪ್ತ ಹೇಗಾಗುತ್ತೆ ಅಂದರೆ, ಏನೇನಿದೆ ಅನ್ನೋದನ್ನ ಈ ತರ್ಕವಾಕ್ಯಗಳಲ್ಲಿ ವ್ಯಾಪ್ತ ಯಾವುದು, ಅವ್ಯಾಪ್ತ ಯಾವುದು. ತರ್ಕವಾಕ್ಯ ಅಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಎಸ್ ಯಾವಾಗಲೂ ವ್ಯಾಪ್ತ ಆಗಿರುತ್ತೆ, ಪಿ ಅವ್ಯಾಪ್ತ ಆಗಿರುತ್ತೆ. ಎಸ್ ವ್ಯಾಪ್ತ, ಪೂರ್ಣ ವ್ಯಾಪಕ ಭಾವಾತ್ಮಕ ಅಂದರೆ ಎ ತರ್ಕವಾಕ್ಯದಲ್ಲಿ ಎಸ್ ಉದ್ದೇಶ ಪದ ವ್ಯಾಪ್ತವಾಗಿರುತ್ತೆ, ವಿಧೇಯ ಪದ ಪ್ರೆಡಿಕೇಟ್ ಅವ್ಯಾಪ್ತವಾಗಿರುತ್ತೆ. ಉದಾಹರಣೆ, ಎಲ್ಲ ಮಾನವರು ಮರ್ತ್ಯರು ಅಂತ ಹೇಳಿದ್ರೆ, ಎಲ್ಲ ಮಾನವರು ಅಂದ್ರೆ ಇಡೀ ಮಾನವ ಒಂದು ಜನಾಂಗವನ್ನೇ ಸೂಚಿಸುತ್ತೆ. ಹಾಗಾಗಿ ಇದು ವ್ಯಾಪ್ತ ಆಗಿದೆ. ಎಲ್ಲ ಮಾನವರು ಎನ್ನುವ ಉದ್ದೇಶ ಪದ ವ್ಯಾಪ್ತವಾಗಿದೆ. ಮರ್ತ್ಯರು ಅಂದ್ರೆ ಸಾವನ್ನ ಉಳ್ಳವರು. ಎಲ್ಲ ಮಾನವರು ಮರ್ತ್ಯರು, ಸಾಯ್ತಾರೆ. ಹಾಗೆ ಸಾಯೋದು ಈ ಮರ್ತ್ಯರು ಎನ್ನುವ ಪದ ಮಾನವರು ಮಾತ್ರ ಸಾಯ್ತಾರ? ಇಲ್ಲ, ಕೋಟ್ಯಾಂತರ ಜೀವರಾಶಿಗಳಿರುವುದನ್ನು ನೋಡ್ತೀವಿ. ಅವೆಲ್ಲ ಹುಟ್ಟಿದ್ರೆ ಸಾಯ್ಲೇಬೇಕಲ್ವಾ? ಅಥವಾ ಗಿಡ ಮರಗಳು ಸ್ವಲ್ಪ ದಿನ ಇರುತ್ತೆ, ಸತ್ತೋಗ್ಬೋದು. ಹಾಗಾಗಿ ಇಲ್ಲಿ ಮರ್ತ್ಯರು ಎನ್ನುವ ಅಂದರೆ ಸಾಯುವ ಸಂಖ್ಯೆ ಮಾನವರು ಮಾತ್ರ ಅಲ್ಲ, ಹಲವಾರು ಜನ ಇರೋದ್ರಿಂದ ಈ ವಾಕ್ಯದಲ್ಲಿ ಬಿ ವಿಧೇಯ ಪದ ಅವ್ಯಾಪ್ತವಾಗಿದೆ. ಯಾಕೆಂದರೆ ಸಾಯುವವರ ಕ್ಷೇತ್ರ ವಿಸ್ತಾರವಾಗಿದೆ, ದೊಡ್ಡದಾಗಿದೆ. ಮಾನವರು ಮಾತ್ರ ಸಾಯಲ್ಲ, ಅಲ್ಲಿ ಅನೇಕ ಜೀವರಾಶಿಗಳು ಸಾಯುತ್ತೆ, ಗಿಡಮರಗಳು ಸಾಯುತ್ತೆ, ಸಸ್ಯವರ್ಗಗಳು ಸಾಯುತ್ತೆ. ಆದ್ದರಿಂದ
ಪ್ರೆಡಿಕೇಟ್ ಯಾವಾಗಲೂ ಅವ್ಯಾಕ್ತ. ಇನ್ನು ಪೂರ್ಣವ್ಯಾಪಕ ನಿಷೇಧಾತ್ಮಕ ಅಂದರೆ ಈ ತರ್ಕವಾಕ್ಯ. ಈ ತರ್ಕವಾಕ್ಯದಲ್ಲಿ ಎಸ್ ಮತ್ತು ಪಿ ಉದ್ದೇಶ ಪದ ವಿಧೇಯ ಪದ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಎರಡೂ ವ್ಯಾಪ್ತವಾಗಿದೆ. ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಎರಡು ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಉದಾಹರಣೆಗೆ ಯಾವ ಸ್ವಾರ್ಥಿಗಳು ಪರೋಪಕಾರಿಗಳಲ್ಲ, ಯಾವ ಸ್ವಾರ್ಥಿಗಳು ಪರೋಪಕಾರಿಗಳಲ್ಲ ಅಂದ್ರೆ ಈ ವಾಕ್ಯದಲ್ಲಿ ಸ್ವಾರ್ಥಿಗಳು ಅನ್ನುವ ಒಂದು ಗುಂಪಿದೆ ಮತ್ತು ಪರೋಪಕಾರಿಗಳು ಒಂದು ಕ್ಷೇತ್ರ ಇದೆ. ಪರೋಪಕಾರಿಗಳು ಯಾವತ್ತೂ ಸ್ವಾರ್ಥಿಗಳಾಗಕ್ಕೆ ಸಾಧ್ಯ ಇಲ್ಲ. ಯಾವ ಉಪಕಾರಿಗಳು ಅಂದ್ರೆ ಉಪಕಾರಿಗಳ ಒಂದು ಗುಂಪು, ಒಂದು ಕ್ಷೇತ್ರ ಪೂರ್ಣವಾಗಿ ಯಾವ ಪರೋಪಕಾರಿಗಳು ಸ್ವಾರ್ಥಿಗಳು ಅಂದ್ರೆ ಸ್ವಾರ್ಥಿಗಳ ಗುಂಪೇ ಬೇರೆ. ನಿಮ್ಗೆ ಇನ್ನೂ ಸುಲಭವಾದ ಉದಾಹರಣೆಗೆ ಯಾವ ಆಫ್ರಿಕನ್ನನು ಅಮೇರಿಕನಲ್ಲ, ಆಫ್ರಿಕಾ ದೇಶದವನು ಅಮೇರಿಕದವನಾಗಕ್ಕೆ ಸಾಧ್ಯ ಇಲ್ಲ, ಅಮೇರಿಕ ದೇಶದವನು ಆಫ್ರಿಕಾದವನಾಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಈ ತರ್ಕವಾಕ್ಯ ಪೂರ್ಣವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಉದ್ದೇಶ ಪದ ವಿಧೇಯ ಪದ ಎರಡೂ ವ್ಯಾಪ್ತವಾಗಿದೆ. ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂದ್ರೆ ಐತರ್ಕವಾಕ್ಯ. ಐತರ್ಕವಾಕ್ಯದಲ್ಲಿ ಇಲ್ಲಿ ಎರಡು ಅವ್ಯಾಪ್ತ, ಯಾವುದು ಉದ್ದೇಶ ಪದ ಮತ್ತು ವಿಧೇಯ ಪದ ಎರಡು ಅವ್ಯಾಪ್ತವಾಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಕೆಲವು ಪಕ್ಷಿಗಳು ಬಿಳಿಯಾಗಿವೆ, ಕೆಲವು ಹಲವು ಅಂತ ಹೇಳೋದ್ರಿಂದ ಇದು ಸಹಜವಾಗಿರುವುದು ಅವ್ಯಾಪ್ತ. ಕೆಲವು ಪಕ್ಷಿಗಳು ಅಂದರೆ ಉದ್ದೇಶ ಪದ ಪಕ್ಷಿಗಳು ಬಿಳಿಯಾಗಿವೆ, ಪಾರಿವಾಳ ಬಿಳಿಯಾಗಿದೆ ಅಲ್ವಾ, ಹಂಸ ಬಿಳಿಯಾಗಿದೆ. ಇಲ್ಲಿ ಕೆಲವು ಪಕ್ಷಿಗಳು ಅನ್ನೋದ್ರಿಂದ ಇದು ಅಪೂರ್ಣ ವ್ಯಾಪಕ ಅಂದ್ರೆ ಅವ್ಯಾಪ್ತವಾಗಿದೆ. ಬಿಳಿಯಾಗಿದೆ ಅಂದರೆ ಬಿಳಿ ಬಣ್ಣದ ಕ್ಷೇತ್ರ ದೊಡ್ಡದಾಗಿದೆ, ಆದ್ದರಿಂದ ಇಲ್ಲಿ ಅಥವಾ ನಿಮಗೆ ಕೆಲವು ಅಂದರೆ ಹಲವು ಭಾರತೀಯರು ಕನ್ನಡಿಗರು ಅಂತ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, ಹಲವು ಭಾರತೀಯರು ಅಂದರೆ ಭಾರತದಲ್ಲಿರುವ ಕೆಲವರು ಮಾತ್ರ ಕನ್ನಡ ಮಾತನಾಡೋರಿದ್ದಾರೆ. ಹಾಗಾಗಿ ಇಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಎಸ್ ಅವ್ಯಾಪ್ತ, ಪಿ ಸಹ ಅವ್ಯಾಪ್ತ ಆಗಿರುವುದನ್ನು ನಾವು ಕಾಣ್ತೇವೆ. ವಿದ್ಯಾರ್ಥಿಗಳೇ, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದರೆ ಓ ತರ್ಕವಾಕ್ಯದಲ್ಲಿ ಸಹಜವಾಗಿ ಎಸ್ ಅವ್ಯಾಪ್ತ. ಎಸ್ ಅಂದ್ರೆ ಕೆಲವು ಹಲವು, ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದ್ರೆ ಕೆಲವು ಅಂತ ಹೇಳಿ ಕೆಲವು ಹಲವು ಹೇಳೋದ್ರಿಂದ ಇದು ಉದ್ದೇಶ ಪದ ಅಂದರೆ ಸಬ್ಜೆಕ್ಟ್ ಅವ್ಯಾಪ್ತವಾಗಿದೆ, ಪಿ ಏನಾಗಿದೆ ವ್ಯಾಪ್ತ ಆಗಿದೆ. ಹಲವು ಪ್ರಾಣಿಗಳು ಜಲವಾಸಿಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಹಲವು ಪ್ರಾಣಿಗಳು ಜಲವಾಸಿಗಳಲ್ಲ, ನಿಷೇಧಾತ್ಮಕ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಹೇಳಿರೋದ್ರಿಂದ ಇದನ್ನು ನಾವು ಸಬ್ಜೆಕ್ಟ್ ಅಂದರೆ ಓ ತರ್ಕವಾಕ್ಯದಲ್ಲಿ ನಾವು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಅವ್ಯಾಪ್ತವಾಗಿರುತ್ತೆ ಮತ್ತು ಪ್ರೆಡಿಕೇಟ್ ವಿಧೇಯ ಪದ ವ್ಯಾಪ್ತ ಆಗಿರುತ್ತೆ. ಹಲವು ಪ್ರಾಣಿಗಳು ಅಂದರೆ ಕೆಲವೇ ಪ್ರಾಣಿಗಳನ್ನ ಹೇಳ್ತಾ ಇರೋದ್ರಿಂದ ಇದು ಅವ್ಯಾಪ್ತ. ಜಲವಾಸಿಗಳಲ್ಲ ಅಂದರೆ ಜಲವಾಸಿಗಳ ಕ್ಷೇತ್ರ ದೊಡ್ಡದಿದೆ. ಸಮುದ್ರದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳ ಕ್ಷೇತ್ರ ಬೇರೆನೇ ಇದೆ, ಪ್ರತ್ಯೇಕವಾಗಿದೆ, ಅದರ ಕ್ಷೇತ್ರ ದೊಡ್ಡದಾಗಿದೆ. ಆದ್ದರಿಂದ ಅದನ್ನ ವ್ಯಾಪ್ತ ಅಂತ ಹೇಳಿ ನಾವು ಕರೀತೀವಿ. ಇದಿಷ್ಟು AEIO ವಾಕ್ಯದಲ್ಲಿ ಪದಗಳ ವ್ಯಾಪ್ತಿಯನ್ನು ನೀವು ಎ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವ್ಯಾಪ್ತವಾಗಿದೆ, ವಿಧೇಯ ಪದ ಅವ್ಯಾಪ್ತವಾಗಿದೆ. ಈ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡೂ ವ್ಯಾಪ್ತವಾಗಿದೆ. ಐ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡೂ ಅವ್ಯಾಪ್ತವಾಗಿದೆ. ಆದರೆ ಓ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ವ್ಯಾಪ್ತವಾಗಿದೆ, ಪ್ರೆಡಿಕೇಟ್ ಸಬ್ಜೆಕ್ಟ್ ಅವ್ಯಾಪ್ತ, ಪ್ರೆಡಿಕೇಟ್ ವ್ಯಾಪ್ತ ಆಗಿರುವುದನ್ನು ನೀವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ನಿಮಗೆ ಇದಿಷ್ಟನ್ನು ನಾವು AEIO ತಾರ್ಕಿಕ ವಾಕ್ಯಗಳಲ್ಲಿ ಅಂದರೆ ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಅಂದ್ರೆ ಏನು ಅಂತ ನೀವೀಗ ಕಲಿತಾ ಇದ್ದೀರಾ. ಈ AEIO ತರ್ಕವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯನ್ನ ನಾವು ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳೋದಾದ್ರೆ, ವ್ಯಾಪ್ತಿ ಅಂದರೆ ಒಂದು ಪದ, ಇಲ್ಲಿ ಪದ ಅಂದ ತಕ್ಷಣ ಉದ್ದೇಶ
ಪದಗಳು ಬಂದರೆ ಅದನ್ನು ನಾವು ಅವ್ಯಾಪ್ತ, ಕೆಲವೇ ಭಾಗಗಳಿಗೆ ಮಾತ್ರ ಅದು ಆ ವಾಕ್ಯದಲ್ಲಿ ಕೆಲವು ಭಾಗಗಳಿಗೆ ಮಾತ್ರ ಅನ್ವಯ ಆಗಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು, ಕೆಲವು ಹಲವು ಬಂದರನ್ನ ಅವ್ಯಾಪ್ತ ಅಂತ ಹೇಳ್ತೀವಿ. ಹೀಗೆ ಈ ಎನ್ನುವ ವಾಕ್ಯಗಳಲ್ಲಿ ವ್ಯಾಪ್ತ ಅಂದರೆ ನಾವು ರೈಟ್ ಚಿಹ್ನೆಯನ್ನು ಬಳಸ್ತೇವೆ, ಅವ್ಯಾಪ್ತ ಅಂದರೆ ಇಂಟು ಚಿಹ್ನೆಯನ್ನು ನಾವು ಬಳಸ್ತೇವೆ. ಈ ಪದ ಇದು ನಿಮಗೆ ಮುಂದೆ ಇದನ್ನೆಲ್ಲ ತಿಳ್ಕೋಬೇಕಾಗುತ್ತೆ. ವ್ಯಾಪ್ತ ಅಂದ್ರೇನು, ಅವ್ಯಾಪ್ತ ಅಂದ್ರೆ ಸಾಂಕೇತಿಕವಾಗಿ ನಾವು ವ್ಯಾಪ್ತ ಅನ್ನೋದನ್ನ ಉದ್ದೇಶ ಪದವನ್ನು ಎಸ್ ಅನ್ನು ಮತ್ತು ಪ್ರೆಡಿಕೇಟ್ ಅಂದ್ರೆ ವಿಧೇಯ ಪದ, ಎಸ್ ಅಂದ್ರೆ ಸಬ್ಜೆಕ್ಟ್, ಪಿ ಅಂದ್ರೆ ಪ್ರೆಡಿಕೇಟ್. ಎಸ್ ವ್ಯಾಪ್ತ ಇದೆ, ಎ ವಾಕ್ಯದಲ್ಲಿ ಎಸ್ ವ್ಯಾಪ್ತ ಆಗಿದೆ, ಪಿ ಅಂದ್ರೆ ಪ್ರೆಡಿಕೇಟ್ ಅವ್ಯಾಪ್ತವಾಗಿದೆ. ಈ ವಾಕ್ಯದಲ್ಲಿ ಅಂದ್ರೆ ಪೂರ್ಣವ್ಯಾಪಕ ನಿಷೇಧಾತ್ಮಕ ತರ್ಕ ವಾಕ್ಯದಲ್ಲಿ ಸಬ್ಜೆಕ್ಟ್ ಉದ್ದೇಶ ಪದ ವ್ಯಾಪ್ತ ಆಗಿದೆ, ಪ್ರೆಡಿಕೇಟ್ ಸಹ ವ್ಯಾಪ್ತ ಆಗಿದೆ. ಐ ವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದ ಎರಡು ಅವ್ಯಾಪ್ತವಾಗಿದೆ. ಇನ್ನು ಓ ವಾಕ್ಯದಲ್ಲಿ ಉದ್ದೇಶ ಪದ ಅವ್ಯಾಪ್ತ ಮತ್ತು ವಿಧೇಯ ಪದ ವ್ಯಾಪ್ತ. ಇದಿಷ್ಟನ್ನ ಪದಗಳ ವ್ಯಾಪ್ತಿ ಅಂತ ಹೇಳ್ತೀವಿ. ನಿಮಗೆ ಇನ್ನೂ ಸುಲಭವಾಗಿ ನೆನಪಿಟ್ಕೊಳ್ಳೋಕ್ಕಾಗಿ ಈ ಪದಗಳ ವ್ಯಾಪ್ತಿಯನ್ನ, ನಿರಪೇಕ್ಷ ತಾರ್ಕಿಕ ವಾಕ್ಯಗಳ ಪದಗಳ ವ್ಯಾಪ್ತಿಯನ್ನು ಪ್ರಖ್ಯಾತ ಜರ್ಮನ್ ಗಣಿತಶಾಸ್ತ್ರಜ್ಞ ಮತ್ತು ಅವನು ತರ್ಕಶಾಸ್ತ್ರಜ್ಞನಾದ ಯೂಲರನು ವೃತ್ತಗಳ ಮೂಲಕ ನಿರೂಪಿಸಿದ್ದಾನೆ. ಅದನ್ನ ನಿಮಗೆ ಈ ಎನ್ನುವ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯನ್ನ ಸುಲಭವಾಗಿ ನೆನಪಿಟ್ಕೋಬೇಕು ಅಂತ ಹೇಳಿ ಅವನು ಗಣಿತಶಾಸ್ತ್ರಜ್ಞ, ಜರ್ಮನ್ ದೇಶದ ಗಣಿತಶಾಸ್ತ್ರಜ್ಞನಾದ ಯೂಲರ್ ಹೆಸರು. ಹಾಗಾಗಿ ಅವನು ವೃತ್ತಗಳ ಮೂಲಕ ಆ ಪದಗಳ ವ್ಯಾಪ್ತಿಯನ್ನು ನಿಮಗೆ ತಿಳಿಸಿದ್ದಾನೆ. ಆ ವೃತ್ತಗಳ ಮೂಲಕ ನಿಮಗೆ ಹೇಳಿದ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಆ ವೃತ್ತಗಳ ಮೂಲಕ ಹೇಗೆ ಹೇಳಿದ್ದಾನೆ ಅನ್ನೋದನ್ನ ಯೂಲರ್ನ ವೃತ್ತಗಳ ಮೂಲಕ ನೀವು ತಿಳ್ಕೊಳ್ಳೋಣ. ಚತುರ್ವಿಧ ವರ್ಗೀಕರಣ ಅಥವಾ ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ 4 ವಾಕ್ಯಗಳನ್ನು ನೀವು ಮುಖ್ಯವಾಗಿ ಗಮನಿಸ್ತೀರಾ. 4 ವಾಕ್ಯಗಳನ್ನು ಒಂದೊಂದನ್ನೇ ತಿಳಿತಾ ಹೋಗೋಣ ಉದಾಹರಣೆಗಳ ಮೂಲಕ. ಆ 4 ಯಾವ್ಯಾವುದು? ಎ, ಇ, ಐ, ಓ. ಎ ಅಂದ್ರೆ ಪೂರ್ಣವ್ಯಾಪಕ ಭಾವಾತ್ಮಕ, ಇ ಅಂದ್ರೆ ಪೂರ್ಣವ್ಯಾಪಕ ನಿಷೇಧಾತ್ಮಕ, ಐ ಅಂದ್ರೆ ಅಪೂರ್ಣವ್ಯಾಪಕ ಭಾವಾತ್ಮಕ, ಓ ಅಂದ್ರೆ ಅಪೂರ್ಣವ್ಯಾಪಕ ನಿಷೇಧ. ಇದನ್ನೆಲ್ಲ ನೀವು ಈ ಎ, ಇ, ಐ, ಓನ ಒಂದೊಂದನ್ನ 5 ಸರಿ 10 ಸರಿ ಬರೆದು ಕಲಿಬೇಕು. ಎ ಅಂದ್ರೇನು, ಇ ಅಂದ್ರೇನು, ಐ ಅಂದ್ರೇನು, ಓ ಅಂದ್ರೇನು ಅಂತ ತಕ್ಷಣ ನೀವು ಹೇಳುವ ರೀತಿಯಲ್ಲಿ ಇದನ್ನ ಬರೆದು ಕಲಿಬೇಕು. ಮೊದಲನೇ ಆಗಬೇಕು. ಏನಲ್ಲಿ ಉದಾಹರಣೆ ಬರೋಣ. ಎಲ್ಲ ಮಾನವರು ಮರ್ತ್ಯರು. ಇಲ್ಲಿ ಎಲ್ಲ ಮಾನವರು ಎನ್ನುವ ಪದ ಉದ್ದೇಶ ಪದ ಎಸ್, ಮರ್ತ್ಯರು ಎನ್ನುವ ಪದ ವಿಧೇಯ ಪದ ಪಿ, ಪ್ರೆಡಿಕೇಟ್. ಹೌದಾ? ಇಲ್ಲಿ ಎಸ್ ಮತ್ತು ಪಿ ಬಂದಿದೆ. ಹೌದಾ? ಉದ್ದೇಶ ಪದ ಮತ್ತು ವಿಧೇಯ ಪದ. ಇಲ್ಲಿ ಏಕತ್ವ ವಾಕ್ಯದಲ್ಲಿ ಎಸ್ ಯಾವಾಗಲೂ ವ್ಯಾಪ್ತ ಆಗಿರುತ್ತೆ, ಪಿ ಅವ್ಯಾಪ್ತ ಆಗಿರುತ್ತೆ. ನೋಡಿ, ಎಲ್ಲ ಮಾನವರು ಎನ್ನುವ ಉದ್ದೇಶ ಪದ ವ್ಯಾಪ್ತವಾಗಿದೆ, ಮರ್ತ್ಯರು ಎನ್ನುವ ವಿಧೇಯ ಪದ ಅವ್ಯಾಪ್ತವಾಗಿದೆ. ಯಾಕೆಂದ್ರೆ ಇಲ್ಲಿ ಮರ್ತ್ಯರು ಸಾಯುವ ಗುಣವುಳ್ಳವರು ಮಾನವರು ಮಾತ್ರ ಅಲ್ಲ, ಸಾವಿರಾರು ಜೀವಿಗಳಿವೆ. ಅನೇಕ ಪ್ರಾಣಿಗಳು ಸಾಯ್ತವೆ, ಪಕ್ಷಿಗಳು ಸಾಯ್ತವೆ,
ಸಸ್ಯವರ್ಗ ಸಾಯುತ್ತೆ. ಹಾಗಾಗಿ ಈ ಮರ್ಕ್ಯುರಿ ಎನ್ನುವ ಕ್ಷೇತ್ರ ವಿಶಾಲವಾಗಿದೆ. ಆದ್ದರಿಂದ ಇಲ್ಲಿ ಎಸ್ ಈ ವಾಕ್ಯದಲ್ಲಿ ಎಲ್ಲ ಮಾನವರು ಎನ್ನುವ ಉದ್ದೇಶ ಪದ ವ್ಯಾಪ್ತ, ಇಡೀ ಮಾನವರನ್ನೇ ಹೇಳ್ತಾ ಇದೆ. ಆದರೆ ಮರ್ಕ್ಯುರಿ ಎನ್ನುವ ಒಂದು ಪದ, ವಿಧೇಯ ಪದ ಇದೆಯಲ್ಲ, ಇದು ಅವ್ಯಾಪ್ತ. ಯಾಕೆಂದ್ರೆ ಇಲ್ಲಿ ಈ ವಾಕ್ಯದಲ್ಲಿ ಎಲ್ಲ ಮಾನವರ ಬಗ್ಗೆ ಮಾತ್ರ ಹೇಳ್ತಾ ಇದೆ. ಮಾನವರ ಮರ್ಕ್ಯುರಿ, ಇಲ್ಲಿ ಮರ್ಕ್ಯುರಿ ಕ್ಷೇತ್ರ ವಿಶಾಲವಾಗಿರೋದ್ರಿಂದ ನಾವು ವೃತ್ತದ ಮೂಲಕ, ಯಾರು ಯೂಲರ್ನ ವೃತ್ತಗಳು ಅಂತ ಹೇಳ್ತೀವಿ. ಯೂಲರ್ ಅಂತಕ್ಕಂಥವನು ಜರ್ಮನ್ ಗಣಿತಶಾಸ್ತ್ರಜ್ಞ ಮತ್ತು ತತ್ವಶಾಸ್ತ್ರಜ್ಞ. ಇವನು ವೃತ್ತಗಳ ಮೂಲಕ ಹೇಳ್ತಾ ಹೋಗ್ತಾರೆ. ಆ ವೃತ್ತಗಳು ಇದಕ್ಕೆ ಅಂದ್ರೆ ಈ ಪೂರ್ಣವ್ಯಾಪಕ ಭಾವಾತ್ಮಕ ತತ್ವವಾಕ್ಯಕ್ಕೆ ಅವನು ಯಾವ ವೃತ್ತ ಹಾಕಿದ್ದಾನೆ ಅಂದರೆ ಈ ತರ ಎರಡು ವೃತ್ತಗಳ ಮೂಲಕ ಹೇಳ್ತಾ ಹೋಗ್ತಾರೆ. ಇದನ್ನ ಉದ್ದೇಶ ಪದ ಅಂತಾನೆ, ಇದನ್ನ ವಿಧೇಯ ಪದ ಅಂತ ಹೇಳ್ತಾರೆ. ನೋಡಿ, ಈ ಎರಡು ವೃತ್ತಗಳು ಏನೇನ ಸೂಚಿಸ್ತಾ ಇದೆ ಅಂದ್ರೆ, ಎಸ್ ಅಂದ್ರೆ ಉದ್ದೇಶ ಪದ ಮಾನವ ಕ್ಷೇತ್ರ ಚಿಕ್ಕದಿದೆ, ಆದರೆ ಮರ್ಕ್ಯುರಿ ಪಿ ಕ್ಷೇತ್ರ ವಿಶಾಲವಾಗಿದೆ. ಪಿ ಕ್ಷೇತ್ರ ಏನಾಗುತ್ತೆ, ಇಲ್ಲಿ ಅತ್ಯಂತ ನಾ ಹೇಳಿದ್ನಲ್ಲ, ಮರ್ಕ್ಯುರಿ ಮಾನವರು ಮಾತ್ರ ಅಲ್ಲ, ಅನೇಕ ಪ್ರಾಣಿಗಳು, ಸಸ್ಯಗಳು, ಪಕ್ಷಿಗಳು ಸಾಯ್ತವೆ. ಹಾಗಾಗಿ ಇದರ ಕ್ಷೇತ್ರ ದೊಡ್ಡದಿದೆ, ವಿಸ್ತಾರವಾಗಿದೆ. ಹೀಗೆ ಮೊದಲನೆಯ ವೃತ್ತ ಅಂದ್ರೆ ಎ ತತ್ವವಾಕ್ಯದ ವೃತ್ತ ಏನು, ಈ ರೀತಿ ಬರೀತೀವಿ. ಒಂದು ದೊಡ್ಡ ವೃತ್ತ ಹಾಕಿ ಅದರೊಳಗಡೆ ಎಸ್ ಉದ್ದೇಶ ಪದ ಮತ್ತು ಪಿ ಕ್ಷೇತ್ರ ವಿಧೇಯ ಪದ ಪ್ರೆಡಿಕೇಟ್ ಕ್ಷೇತ್ರ ವಿಸ್ತಾರವಾಗಿದೆ. ಆದರೆ ಸಬ್ಜೆಕ್ಟ್ ಕ್ಷೇತ್ರ ಅಂದ್ರೆ ಇಲ್ಲಿ ಮಾನವರ ಉದ್ದೇಶ ಪದ ಕಡಿಮೆ. ಹಾಗಾಗಿ ಮಾನವರು ಪೂರ್ಣವಾಗಿ ಆವರಿಸಿದೆ. ಅದನ್ನು ನಾವು ಇನ್ನೊಂದ್ಸರಿ ಬರೆಯೋದಾದ್ರೆ ಎಸ್ ಎ ಪಿ, ಎಸ್ ಎ ಪಿನಲ್ಲಿ ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ ಅಂತ ನೆನಪಿಟ್ಕೊಂಡು. ಎಸ್ ಎಸ್ ಎ ಪಿ, ಎಸ್ ಎ ಪಿನಲ್ಲಿ ಏನಾಗಿದೆ, ಯಾವಾಗ ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ. ವ್ಯಾಪ್ತ ಅಂದ್ರೆ ಎಲ್ಲಾ ಮಾನವರು, ಇಡೀ ಮಾನವರ ಗುಂಪನ್ನು ಸೂಚಿಸ್ತಾ ಇದೆ. ಮರ್ಕ್ಯುರಿ ಅನ್ನೋದು ಮಾನವರು ಮಾತ್ರ ಮರ್ಕ್ಯುರಿ ಅಂತ ವಿಧೇಯ ಪದ ಹೇಳ್ತಾ ಇದೆ. ಆದರೆ ಮರ್ಕ್ಯುರಿ ಕ್ಷೇತ್ರ ವಿಶಾಲವಾಗಿದೆ. ಮರ್ಕ್ಯುರಿ ಮಾನವರು ಮಾತ್ರ ಅಲ್ಲ, ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಸಾಧ್ಯ. ಇದು ಎ ತಕ್ಷಣ ಯೂಲರ್ನ ವೃತ್ತ ಏನು ಬರೀಬೇಕು, ನೀವು ಈ ತರ ವೃತ್ತ ಬರೀಬೇಕಾಗುತ್ತೆ. ಮತ್ತು ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ ಅಂತ ನೆನಪಿಟ್ಕೊಂಡು. ಇನ್ನು ಎ ಆದ್ಮೇಲೆ ನೆಕ್ಸ್ಟ್ ಎರಡನೇದು ವೃತ್ತದ ಮೂಲಕ ನೀವು ತಿಳಿಸೋದಾದ್ರೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದ್ರೆ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಕ್ಷಣ ನಿಮ್ಗೆ ಏನ್ ನೆನಪಾಗಬೇಕು, ಎಸ್ ಇ ಪಿ, ಹೌದಾ? ಇಲ್ಲ ಎಸ್ ಇ ಪಿ, ಎಸ್ ಇ ಪಿ ನಲ್ಲಿ ಎಸ್ಸು ವ್ಯಾಪ್ತ, ಪಿನು ವ್ಯಾಪ್ತ. ಎಸ್ ಇ ಪಿ ಉದಾಹರಣೆ ಹೇಳೋದಾದ್ರೆ ನಿಮಗೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳು ಎರಡೂ ಸಹ ವ್ಯಾಪ್ತವಾಗಿರುತ್ತವೆ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಲ್ಲಿ ಉದ್ದೇಶ ಪದದ ವರ್ಗವನ್ನ ವಿಧೇಯ ಪದದ ವರ್ಗದಿಂದ ಬೇರ್ಪಡಿಸುತ್ತದೆ. ಇಲ್ಲಿ ಉದ್ದೇಶ ಪದದ ವರ್ಗದಿಂದ ವಿಧೇಯ ಪದ ಬೇರ್ಪಡಿಸುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ, ಯಾವ ಆಫ್ರಿಕನ್ನನು ಅಮೇರಿಕನ್ನಲ್ಲ. ಉದಾಹರಣೆಗೆ, ಯಾವ
ಆಫ್ರಿಕನ್ನನು ಯಾವ ಆಫ್ರಿಕನ್ನನು ಅಮೇರಿಕನ್ನಲ್ಲ. ಯಾವ ಆಫ್ರಿಕನ್ನನು ಅಮೇರಿಕನ್ನಲ್ಲ ಅಂದರೆ ಆಫ್ರಿಕಾ ದೇಶದ ಯಾವುದೇ ಪ್ರಜೆ ಅಮೇರಿಕನ್ನನಾಗಕ್ಕೆ ಸಾಧ್ಯ ಇಲ್ಲ. ಅಮೇರಿಕ ದೇಶದ ಪ್ರಜೆ ಆಫ್ರಿಕಾದನಾಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಉದ್ದೇಶ ಪದ ಆಫ್ರಿಕಾ, ಆಫ್ರಿಕನ್ನನು, ವಿಧೇಯ ಪದ ಅಮೇರಿಕನ್. ಎರಡು ಸಂಪೂರ್ಣ ಬೇರೆ ಬೇರೆ ದೇಶಗಳನ್ನ ಸೂಚಿಸ್ತಾ ಇದೆ. ಯಾವ ಆಫ್ರಿಕನ್ನನು ಅಂದ್ರೆ ಎಲ್ಲ ಆಫ್ರಿಕಾದವರು, ಅಮೇರಿಕನ್ನಲ್ಲ ಅಂದ್ರೆ ಯಾವುದೇ ಆಫ್ರಿಕಾದ ಪ್ರಜೆ ಅಮೇರಿಕನ್ನಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಉದ್ದೇಶ ಪದ ವಿಧೇಯ ಪದಗಳೆರಡೂ ಸಹ ಅನ್ಯೋನ್ಯ ಬಹಿಷ್ಕೃತವಾಗುವ ಕ್ಷೇತ್ರಗಳನ್ನು ಸೂಚಿಸುತ್ತದೆ. ಉದ್ದೇಶ ಪದ ಆಫ್ರಿಕಾದವನು, ವಿಧೇಯ ಪದ ಅಮೇರಿಕದವನು. ಈ ಎರಡೂ ಕ್ಷೇತ್ರ ಸಂಪೂರ್ಣ ಬಹಿಷ್ಕೃತವಾಗಿರುವುದು ಅಂದರೆ ಪ್ರತ್ಯೇಕವಾಗಿರುವುದನ್ನು ಹೇಳುತ್ತೆ. ಬಹಿಷ್ಕೃತವಾಗುವ ಕ್ಷೇತ್ರವನ್ನು ಸೂಚಿಸುತ್ತವೆ. ಅಂದರೆ ಆಫ್ರಿಕಾ ವರ್ಗಕ್ಕೆ ಸೇರಿದವನು ಅಮೇರಿಕದವನಾಗಲಿಕ್ಕೆ ಸಾಧ್ಯ ಇಲ್ಲ, ಅಮೇರಿಕ ವರ್ಗಕ್ಕೆ ಸೇರಿದವನು ಆಫ್ರಿಕಾದವನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದಲ್ಲಿ ಎರಡೂ ಪದಗಳು ವ್ಯಾಪ್ತವಾಗಿವೆ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದಲ್ಲಿ ಎಸ್ ವ್ಯಾಪ್ತ, ಪಿ ವ್ಯಾಪ್ತ. ಎಸ್ ವ್ಯಾಪ್ತ ಮತ್ತು ಪಿ ವ್ಯಾಪ್ತ. ಆಫ್ರಿಕಾ ವರ್ಗದ ಯಾವ ಆಫ್ರಿಕನ್ನನು ಅಂದ್ರೆ ಎಲ್ಲ ಆಫ್ರಿಕಾದ ಜನರು, ಅಂದ್ರೆ ಪೂರ್ಣ ವ್ಯಾಪ್ತ ಇಡೀ ಆಫ್ರಿಕಾ ದೇಶದ ಜನರನ್ನು ಸೂಚಿಸುತ್ತೆ. ಅಮೇರಿಕನಲ್ಲ ಅಂದ್ರೆ ಅಮೇರಿಕದ ಜನರು ಪೂರ್ಣವಾಗಿ ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ಯೂಲರ್ನ ವೃತ್ತಗಳಲ್ಲಿ ಹೇಳುವುದಾದರೆ ಎರಡು ಪ್ರತ್ಯೇಕ ವೃತ್ತಗಳನ್ನು ನಾವು ರಚಿಸಬೇಕು. ಎಸ್ ಮತ್ತು ಪಿ. ನೀವು ಈ ತರ್ಕವಾಕ್ಯ, ಈ ಪೂರ್ಣವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯವನ್ನ ವೃತ್ತದಲ್ಲಿ ಸಂಪೂರ್ಣ ಎರಡು ಪ್ರತ್ಯೇಕ ವೃತ್ತಗಳನ್ನು ಬರೀಬೇಕಾಗುತ್ತೆ, ಎಸ್ ಮತ್ತು ಪಿ. ಯಾಕೆಂದ್ರೆ ಎರಡೂ ಸಹ ವ್ಯಾಪ್ತವಾಗಿವೆ. ಅಂದ್ರೆ ಈ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಎರಡು ವ್ಯಾಪ್ತವಾಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯದಲ್ಲಿ ಎಸ್ ಮತ್ತು ಪಿ ಎರಡೂ ವ್ಯಾಪ್ತವಾಗಿವೆ. ಇನ್ನು ಅಪೂರ್ಣ ವ್ಯಾಪಕ ಭಾವಾತ್ಮಕ ಮೂರನೇದು. ಅಪೂರ್ಣ ವ್ಯಾಪಕ ಭಾವಾತ್ಮಕ ಅಂದ್ರೆ ಐ ತರ್ಕವಾಕ್ಯ. ಐ ಎಸ್ ಐ ಪಿ ಅಥವಾ ನಾವು ಎಸ್ ಐ ಪಿ ಅಂತ ಹೇಳ್ತೀವಿ. ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ. ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದದ ಒಂದು ಭಾಗವನ್ನ ವಿಧೇಯ ಪದದ ಒಂದು ಭಾಗದಲ್ಲಿ ಸೇರಿಸಲಾಗಿದೆ. ಅಪೂರ್ಣ ವ್ಯಾಪಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಇಲ್ಲಿ ಎರಡನ್ನೂ ಸಹ ಒಂದು ಸೇರಿರುವುದನ್ನು ನೋಡ್ತಾ ಹೋಗ್ತೇವೆ. ಉದಾಹರಣೆಗೆ ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಹಲವು ಭಾರತೀಯರು ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಹಲವು
ಆಗಲಿ ಅಥವಾ ವಿಧೇಯ ಪದ ಆಗಲಿ ತನ್ನ ಕ್ಷೇತ್ರವನ್ನ ವರ್ಗಗಳನ್ನು ಪೂರ್ಣವಾಗಿ ಆವರಿಸಿರುವುದಿಲ್ಲ. ಹೇಗೆಂದರೆ ಭಾರತೀಯರೆಲ್ಲರೂ ಕನ್ನಡಿಗರಲ್ಲ. ಇಲ್ಲಿ ಹಲವು ಭಾರತೀಯರು ಅನ್ನೋದ್ರಿಂದ ಇದು ಸಹಜವಾಗಿ ಅವ್ಯಾಪ್ತ, ಅಂದರೆ ಇಲ್ಲಿ ಸಬ್ಜೆಕ್ಟ್ ಅವ್ಯಾಪ್ತ. ಹಲವು ಭಾರತೀಯರ ವರ್ಗ ಅಪೂರ್ಣವಾಗಿ ಅಥವಾ ಆಂಶಿಕವಾಗಿ ಮಾತ್ರ ಇಲ್ಲಿ ಹೇಳುತ್ತೆ. ಹಲವು ಭಾರತೀಯರು. ಹಾಗೆಯೇ ಕನ್ನಡಿಗರಾದವರು ಭಾರತೀಯರಲ್ಲದೆಯೂ ಇರಬಹುದು. ಹಲವು ಭಾರತೀಯರು ಕನ್ನಡಿಗರಾಗಿರ್ತಾರೆ, ಆದರೆ ಅವರು ಭಾರತದಲ್ಲಿ ಇಲ್ಲೇ ಇರ್ಬೋದು, ಅನಿವಾಸಿ ಭಾರತೀಯರಾಗಿರ್ಬೋದು. ಹಾಗಾಗಿ ಇಲ್ಲಿ ಕನ್ನಡಿಗರಾಗಿದ್ದು ಭಾರತ ದೇಶದಲ್ಲಿ ಇಲ್ಲದಿರಬಹುದು. ಎಂದರೆ ವಿಧೇಯ ಪದದ ವ್ಯಾಪ್ತಿಯು ಕೂಡ ಇಲ್ಲೇನಾಗಿದೆ, ಅವ್ಯಾಪ್ತ, ಪೂರ್ಣವಾಗಿಲ್ಲ, ಅವ್ಯಾಪ್ತ. ಎಸ್ಸು ಅವ್ಯಾಪ್ತ, ಪಿ ಸಹ ಅವ್ಯಾಪ್ತ. ಇಲ್ಲಿ ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡೂ ಸಹ ಅಪೂರ್ಣ ವ್ಯಾಪಕವಾಗಿದೆ, ಅವ್ಯಾಪ್ತವಾಗಿದೆ. ಯಾಕೆಂದರೆ ಉದಾಹರಣೆಗೆ ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ. ಇಲ್ಲಿ ಎಲ್ಲ ಭಾರತೀಯರು ಅಂತ ಹೇಳ್ತಿಲ್ಲ. ಭಾರತದಲ್ಲಿರುವ ಕೆಲವರು, ಕರ್ನಾಟಕದಲ್ಲಿರೋರು ಕನ್ನಡಿಗರು. ಹಲವು ಭಾರತೀಯರು ಕನ್ನಡಿಗರಾಗಿದ್ದಾರೆ ಅನ್ನೋದು ಭಾರತದ ಕೆಲವೇ ಪ್ರಜೆಗಳನ್ನು ಹೇಳೋದ್ರಿಂದ ಇಲ್ಲಿ ಹಲವು ಭಾರತೀಯರು ಅವ್ಯಾಪ್ತ, ಅಂದರೆ ಇಂಟು ಮಾರ್ಕ್ ಚಿಹ್ನೆಯಿಂದ ನೀವು ಗುರುತಿಸ್ತೀರಾ. ಹಾಗೆ ಭಾರತೀಯರಾಗಿದ್ದು ಹಲವು ಭಾರತೀಯರು ಕನ್ನಡಿಗರಾಗಿದ್ದು ಸಹ ಅವರು ಹೊರದೇಶದಲ್ಲಿ ಸಹ ನೆಲೆಸಿರ್ಬೋದು. ಆದ್ದರಿಂದ ಅದು ಸಹ ಅವ್ಯಾಪ್ತವಾಗಿದೆ. ಅಂದರೆ ಈ ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯದಲ್ಲಿ ಯಾವುದು SIP ಉದ್ದೇಶ ಪದ ಸಬ್ಜೆಕ್ಟ್ ಅವ್ಯಾಪ್ತವಾಗಿದೆ, ಪಿ ಸಹ ಅವ್ಯಾಪ್ತವಾಗಿದೆ. ಇದೇ ಯೂಲರ್ನ ವೃತ್ತಗಳಲ್ಲಿ ನೋಡೋದಾದ್ರೆ ಇವೆರಡು ಪರಸ್ಪರ ಒಂದನ್ನೊಂದು ಒಳಗೊಂಡಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ತರ ವೃತ್ತವನ್ನು ರಚಿಸಬೇಕಾಗುತ್ತೆ, ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್. ಹೌದಾ? ಹಾಗಾಗಿ ಇಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದಲ್ಲಿ ಉದ್ದೇಶ ಪದದ ಒಂದು ಭಾಗವನ್ನ ವಿಧೇಯ ಪದದ ಒಂದು ಭಾಗದಲ್ಲಿ ಸೇರಿಸಲಾಗಿದೆ. ಇಲ್ಲಿ ಉದ್ದೇಶ ಪದದ ಒಂದು ಭಾಗ ಹಲವು ಭಾರತೀಯರು ಕನ್ನಡಿಗರು. ಹೌದಾ? ಇಲ್ಲಿ ಕನ್ನಡಿಗರು ಭಾರತದೊಳಗೇನೆ ಇದ್ದಾರೆ. ಹಾಗಾಗಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಒಂದನ್ನೊಂದು ಈ ರೀತಿ ವೃತ್ತಗಳನ್ನು ಸೇರಿಸುವ ಮೂಲಕ ನಾವು ಪದಗಳ ವ್ಯಾಪ್ತಿಯನ್ನ ಈ ವೃತ್ತಗಳ ಮೂಲಕ ಯೂಲರ್ ರಚಿಸಿರುವುದನ್ನು ನೀವು ನೋಡ್ತಾ ಹೋಗ್ತೀವಿ. ಇನ್ನ ತರ್ಕವಾಕ್ಯಕ್ಕೆ ಬರೋಣ. ನಿಮಗೆ ಪೂರ್ಣವ್ಯಾಪಕ ಭಾವಾತ್ಮಕ ಆಯಿತು, ಪೂರ್ಣವ್ಯಾಪಕ ನಿಷೇಧಾತ್ಮಕ ಆಯಿತು, ಹಾಗೆಯೇ ಅಪೂರ್ಣ ವ್ಯಾಪಕ ಭಾವಾತ್ಮಕ ಆಯಿತು. ಇನ್ನು ನಾಲ್ಕು ಕೊನೆಯದೇನು? ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಅಪೂರ್ಣಾತ್ಮಕ ನಿಷೇಧಾತ್ಮಕ ಅಂದ್ರೆ SOP ನಲ್ಲಿ ಏನಾಗುತ್ತೆ? ಎಸ್ ಅವ್ಯಾಪ್ತ, ಪಿ ವ್ಯಾಪ್ತ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ಅಂದ ತಕ್ಷಣ ನಿಮಗೆ SOP ಅಂದ್ರೆ ಓ ತರ್ಕವಾಕ್ಯದಲ್ಲಿ ಎಸ್ ಅವ್ಯಾಪ್ತ, ಪಿ ವ್ಯಾಪ್ತ. ಎಸ್ ಅವ್ಯಾಪ್ತವಾಗಿದೆ ಮತ್ತು ಪಿ ವ್ಯಾಪ್ತವಾಗಿದೆ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದಲ್ಲಿ ಇಡೀ ವಿಧೇಯ ಪದವನ್ನು ಉದ್ದೇಶ ಪದದ ಒಂದು ಭಾಗದಿಂದ ಬೇರ್ಪಡಿಸಲಾಗಿದೆ. ಕೆಲವು ವರ್ತಕರು ಪ್ರಾಮಾಣಿಕರು. ಇಲ್ಲಿ ಕೆಲವು ವರ್ತಕರು ಪ್ರಾಮಾಣಿಕರಲ್ಲ, ನಿಷೇಧಾತ್ಮಕ. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕವಾಕ್ಯ. ಇದನ್ನು ನಾವು ಉದಾಹರಣೆ
ಜಲವಾಸಿಗಳಲ್ಲ. ಹಲವು ಪ್ರಾಣಿಗಳು ಜಲವಾಸಿಗಳಲ್ಲ. ಹಲವು ಪ್ರಾಣಿಗಳು ಅಂದ್ರೆ ಕೆಲವೇ ಪ್ರಾಣಿಗಳನ್ನ ಹೇಳೋದ್ರಿಂದ ಇದು ಎಸ್ ಉದ್ದೇಶ ಪದ ಅವ್ಯಾಪ್ತ. ಜಲವಾಸಿಗಳಲ್ಲ. ಜಲವಾಸಿಗಳಲ್ಲ ಅಂದ್ರೆ ಕೆಲವು ಪ್ರಾಣಿಗಳು ಜಲವಾಸಿಗಳಾಗಿಲ್ಲ. ಅಂದ್ರೆ ಜಲವಾಸಿಗಳ ಕ್ಷೇತ್ರ ಬೇರೆ ಇದೆ. ನೀರಿನಲ್ಲಿ ವಾಸ ಮಾಡುವ ಕ್ಷೇತ್ರ ಬಹಳ ದೊಡ್ಡದಿದೆ. ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳು ತಿಮಿಂಗ್ಲ, ಏಡಿ, ಮೀನು ಹೀಗೆ ಬೇಕಾದಷ್ಟು ಜೀವರಾಶಿಗಳಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ಈ ವಾಕ್ಯದಲ್ಲಿ ಅಂದರೆ ಓ ವಾಕ್ಯ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದಲ್ಲಿ ಉದ್ದೇಶ ಪದ ಯಾವಾಗಲೂ ಅವ್ಯಾಪ್ತ. ಯಾಕೆ? ಹಲವು ಪ್ರಾಣಿಗಳು ಅಂತ ಹೇಳಿದೆ. ಇನ್ನ ಜಲವಾಸಿಗಳಲ್ಲ ಅಂದರೆ ಇಲ್ಲಿ ಜಲವಾಸಿಗಳ ಕ್ಷೇತ್ರ ಒಂದು ಬೇರೆ ಇದೆ. ಅದು ಬಹಳ ನೀರಿನಲ್ಲೇ ವಾಸ ಮಾಡ್ತಕ್ಕಂಥ ಕ್ಷೇತ್ರ. ಬಹಳ ಅನೇಕ ಸಾಧಾರಣ ಪ್ರಾಣಿಗಳು ನೀರಿನಲ್ಲಿ ವಾಸ ಮಾಡೋದನ್ನು ನಾವು ನೋಡ್ತೇವೆ. ಹಾಗಾಗಿ ಪ್ರೆಡಿಕೇಟ್ ವಿಧೇಯ ಪದ ಓ ವಾಕ್ಯದಲ್ಲಿ ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇದಿಷ್ಟು ನಿಮಗೆ ಇದನ್ನ ವೃತ್ತ ಹೇಳಬೇಕಲ್ವಾ? ಆ ವೃತ್ತವನ್ನ ಹೇಗೆ ರಚಿಸ್ತಾರೆ ಅಂದರೆ ಯೂಲರ್ ಈ ಎಸ್ ಮತ್ತು ಪಿ ಹೇಳಿದ್ದಾನೆ. ಈ ವೃತ್ತವನ್ನ ಪೂರ್ಣವಾಗಿ ನಾವು ಬ್ಲಾಕ್ ಮಾಡ್ತೇವೆ. ಇದನ್ನ ಪೂರ್ಣವಾಗಿ ಬ್ಲಾಕ್. ಇನ್ನೊಂದ್ಸರಿ ನಿಮಗೆ ಬರೆಯೋದಾದ್ರೆ ಯೂಲರ್ನ ವೃತ್ತಗಳಲ್ಲಿ ನಿಮಗೆ ಈ ವೃತ್ತವನ್ನ ಪೂರ್ಣವಾಗಿ ನಾವು ಇದನ್ನ ಎಸ್ ಮತ್ತು ಪಿ ಅಂತ ಹೇಳಿ. ಈ ಎಸ್ ಓ ಪಿ ನಲ್ಲಿ ಎಸ್ ವ್ಯಾಪ್ತ ಆಗಿದೆ, ಸಾರಿ ಎಸ್ ಅವ್ಯಾಪ್ತವಾಗಿದೆ, ಪಿ ವ್ಯಾಪ್ತ ಆಗಿದೆ. ಎಸ್ ಹಲವು ಪ್ರಾಣಿಗಳು ಹೇಳೋದ್ರಿಂದ ಎಸ್ ಹಲವೇ ಇಲ್ಲಿ ಅವ್ಯಾಪ್ತ ಅಂದ್ರೇನು? ಒಂದು ಕ್ಷೇತ್ರದ ಹಲವು ವಿಷಯಗಳನ್ನು ಮಾತ್ರ ಹೇಳೋದು. ಭಾಗಶಃ ಹಲವು ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ರೆ ಅದನ್ನು ನಾವು ಅವ್ಯಾಪ್ತ ಅಂತ ಹೇಳ್ತೀವಿ. ಒಂದು ಕ್ಷೇತ್ರದ ಸಮಸ್ತ ಅಂಶವನ್ನು ಒಳಗೊಂಡಿದ್ದರೆ ಆ ಪದವನ್ನು ನಾವು ವ್ಯಾಪ್ತ ಅಂತ ಹೇಳ್ತೀವಿ. ಅಂದರೆ ಓ ತರ್ಕ ವಾಕ್ಯದಲ್ಲಿ ಉದ್ದೇಶ ಪದ ಅವ್ಯಾಪ್ತವಾಗಿದೆ ಮತ್ತು ವಿಧೇಯ ಪದ ಪ್ರೆಡಿಕೇಟ್ ವ್ಯಾಪ್ತವಾಗಿದೆ. ವಿದ್ಯಾರ್ಥಿಗಳೇ, ಈಗ ನೀವು ಯೂಲರ್ ವೃತ್ತಗಳ ಮೂಲಕ ಪದಗಳ ವ್ಯಾಪ್ತಿಯನ್ನು ತಿಳ್ಕೊಳ್ಳಿ. ಯೂಲರ್ನ ವೃತ್ತಗಳ ಮೂಲಕ ಪದಗಳ ವ್ಯಾಪ್ತಿ ಯಾವ್ಯಾವುದು ಅಂತ ಹೇಳಿ ತಿಳ್ಕೊಂಡಿದ್ದೀರಾ? ಕೊನೆಯದಾಗಿ ಇಲ್ಲಿ ಈ ನಿರುಪಾಧಿಕ ತಾರ್ಕಿಕ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿಯನ್ನ ನೆನಪಿಡಲು ಒಂದು ಸಿಂಬಾಲಿಕ್ ಆಗಿ ಗ್ರೀಕ್ ಪದ ನೆಮೋನಿಕಾ ಅಂತ ಹೇಳಿ ಒಂದು ಬಳಸ್ತಾರೆ. ನೆಮೋನಿಕಾ ಯಾವ್ದನ್ನ? ಈ ಪದಗಳ ವ್ಯಾಪ್ತಿಯನ್ನು ನೀವು ಇನ್ನೊಂದ್ಸರಿ ಹೇಳೋದಾದ್ರೆ ಎಸ್ ಎ ಟಿ ನಲ್ಲಿ ಎಸ್ ವ್ಯಾಪ್ತ, ಟಿ ಅವ್ಯಾಪ್ತ. ಎಸ್ ಎ ಇ ಇಲ್ಲಿ ಎರಡು ವ್ಯಾಪ್ತ, ಉದ್ದೇಶ ಪದ ವಿಧೇಯ ಪದ. ಇನ್ನು ಎಸ್ ಐ ಟಿ ನಲ್ಲಿ ಏನಾಯ್ತು? ಎಸ್ ಏನಾಗಿದೆ? ಅವ್ಯಾಪ್ತ, ಪಿ ಅವ್ಯಾಪ್ತ. ಇಲ್ಲಿ ಎಸ್ ಓ ಪಿ ನಲ್ಲಿ ಏನು? ಎಸ್ ಅವ್ಯಾಪ್ತ, ಪಿ ವ್ಯಾಪ್ತ. ಹೀಗೆ ಇಲ್ಲಿ ಎ ಇ ಐ ಓ ತಾರ್ಕಿಕ ವಾಕ್ಯಗಳಲ್ಲಿ ಎಸ್ ಎ ತರ್ಕ ವಾಕ್ಯದಲ್ಲಿ ಉದ್ದೇಶ ಪದ ವ್ಯಾಪ್ತ, ಎಸ್ ವ್ಯಾಪ್ತ, ಪಿ ಅವ್ಯಾಪ್ತ. ಈ ತರ್ಕ ವಾಕ್ಯದಲ್ಲಿ ಎಸ್ ಮತ್ತು ಪಿ ಎರಡು ವ್ಯಾಪ್ತ. ಐ ತರ್ಕ ವಾಕ್ಯದಲ್ಲಿ ಎಸ್ ಅವ್ಯಾಪ್ತ, ಪಿ ಸಹ ಅವ್ಯಾಪ್ತ. ಅಂದ್ರೆ ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ಅವ್ಯಾಪ್ತವಾಗಿದೆ. ಓ ತರ್ಕ ವಾಕ್ಯದಲ್ಲಿ ಉದ್ದೇಶ ಪದ ಸಬ್ಜೆಕ್ಟ್ ಅವ್ಯಾಪ್ತವಾಗಿದೆ, ಪ್ರೆಡಿಕೇಟ್ ವ್ಯಾಪ್ತವಾಗಿದೆ. ಇದನ್ನ ಸುಲಭವಾಗಿ ನೀವು ನೆನಪಿಟ್ಕೋಬೇಕು ಅಂತ ಹೇಳಿ ಸಾಂಕೇತಿಕವಾಗಿ ಇಲ್ಲಿ ನೆಮೋನಿಕಾ ಅನ್ನೋ ಒಂದು ಪದ ಬಳಸ್ತಾರೆ, ಗ್ರೀಕ್ ಪದ ನೆಮೋನಿಕಾ. ನೆಮೋನಿಕಾ ಏನು ಅಂದರೆ ಇಲ್ಲಿ ಎ ತರ್ಕವಾಕ್ಯದಲ್ಲಿ ಯಾವಾಗಲೂ ಎಸ್ ವ್ಯಾಪ್ತ ಆಗಿರುತ್ತೆ. ನೋಡಿ,
ಎ ತರ್ಕವಾಕ್ಯದಲ್ಲಿ ಏನಾಗಿದೆ? ಎಸ್ ಯಾವಾಗಲೂ ವ್ಯಾಪ್ತವಾಗಿದೆ. ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತ ಆಗಿದೆ. ಎ ಅಂದ್ರೆ ಯಾವ್ದು ಬರುತ್ತೆ? ಈ ತರ್ಕವಾಕ್ಯದಲ್ಲಿ ಏನಾಗುತ್ತೆ? ಬೋತ್ ಎರಡು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ ವ್ಯಾಪ್ತ ಆಗಿದೆ. ಎ ಎಸ್ ಇ ಬಿ. ಎ ಎಸ್ ಅಂದ್ರೆ ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತವಾಗಿದೆ. ಈ ತರ್ಕವಾಕ್ಯದಲ್ಲಿ ಬೋತ್ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಎರಡು ವ್ಯಾಪ್ತವಾಗಿದೆ. ಎ ಇ ಆಯಿತು. ಇನ್ನು ಐ ತರ್ಕವಾಕ್ಯದಲ್ಲಿ ಏನಾಗುತ್ತೆ? ನೋ, ಎರಡು ಅವ್ಯಾಪ್ತವಾಗಿದೆ. ಯಾವುದು ವ್ಯಾಪ್ತ ಆಗಲ್ಲ? ನೋ. ಯಾವುದು? ಐ ತರ್ಕವಾಕ್ಯದಲ್ಲಿ ಯಾವುದು ಆಗಲ್ಲ. ಇನ್ನು ಕೊನೆಗೆ ಯಾವುದು? ಓ ತರ್ಕವಾಕ್ಯದಲ್ಲಿ ಏನಾಗಿದೆ? ಪಿ ಮಾತ್ರ ವ್ಯಾಪ್ತವಾಗಿದೆ. ಪಿ. ಹೀಗೆ ನಾವಿಲ್ಲಿ ಈ ನೆಮೋನಿಕ ಪದವನ್ನ ನಾವು ಈ ರೀತಿ ಈ ಸಿಂಬಲ್ ಅಲ್ಲಿ ನಾವು ಬಳಸ್ತಾ ಹೋಗ್ತೀವಿ. ಅಂದ್ರೆ ಎಸ್ ಇನ್ನೂ ಒಂದ್ಸರಿ ನಿಮಗೆ ಬರ್ದು ಹೇಳೋದಾದ್ರೆ ಇದು ನಿಮಗೆ ಮುಖ್ಯವಾಗಿ ನೆನಪಾಗಬೇಕು. ಎ ಇ ಐ ಓ ನಿರಪೇಕ್ಷ ತಾರ್ಕಿಕ ವಾಕ್ಯಗಳು. ಎ ಇ ಐ ಓ ವಾಕ್ಯಗಳಲ್ಲಿ ಪದಗಳ ವ್ಯಾಪ್ತಿ ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಿನ ತರಗತಿ ನಿಮಗೆ ಸುಲಭ ಆಗುತ್ತೆ. ಎ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಸಬ್ಜೆಕ್ಟ್ ವ್ಯಾಪ್ತ ಆಗಿದೆ, ಪ್ರೆಡಿಕೇಟ್ ವ್ಯಾಪ್ತ ಆಗಿರೋದು ಮಾತ್ರ ಇಲ್ಲಿ ಈ ನಮೂನಿಕ ಪದದಲ್ಲಿ ಬಳಸ್ತಾರೆ. ಎ ಏನಾಯ್ತು? ಎನಲ್ಲಿ ಎಸ್ ವ್ಯಾಪ್ತ ಆಗಿದೆ ಅಂದ್ರೆ ಸಬ್ಜೆಕ್ಟ್ ವ್ಯಾಪ್ತ ಆಗಿದೆ. ಇನ್ನು ಈ ಕಡೆ ಬರೋಣ. ಎ ಎಸ್ ನೋಡಿ, ಇಲ್ಲೇ ನೋಡಿ, ಎನಲ್ಲಿ ಎಸ್ ವ್ಯಾಪ್ತ ಆಗಿದೆ. ನೆಕ್ಸ್ಟ್ ನಲ್ಲಿ ಏನಾಗಿದೆ? ಬೋತ್ ಉದ್ದೇಶ ಪದ ವಿಧೇಯ ಪದ ಎರಡು ವ್ಯಾಪ್ತ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಗ ಎ ಆಯಿತು, ಇ ಆಯಿತು. ಐ ತರ್ಕವಾಕ್ಯದಲ್ಲಿ ನೋ ಅಂದ್ರೆ ಏನಾಯ್ತು ನೋಡಿ? ಉದ್ದೇಶ ಪದ ವಿಧೇಯ ಪದ ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡೂ ಅವ್ಯಾಪ್ತ ಆಗಿರೋದನ್ನ ನಾವು ನೋಡ್ತಾ. ನೆಕ್ಸ್ಟ್ ಓ ತರ್ಕವಾಕ್ಯದಲ್ಲಿ ಪ್ರೆಡಿಕೇಟ್ ವ್ಯಾಪ್ತ ಆಗಿರುತ್ತೆ. ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿರುವುದನ್ನು ನೀವು ನೋಡ್ತಾ ಹೋಗ್ತೀರಾ. ಅಂದ್ರೆ ಎ ವಾಕ್ಯದಲ್ಲಿ ಉದ್ದೇಶ ಪದ ಮಾತ್ರ ವ್ಯಾಪ್ತ ಆಗಿದೆ. ಎ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಮಾತ್ರ ವ್ಯಾಪ್ತ ಆಗಿದೆ. ಹೌದಾ? ಈ ತರ್ಕವಾಕ್ಯದಲ್ಲೇನು ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ವ್ಯಾಪ್ತ ಆಗಿರುವುದನ್ನು, ಬೋತ್ ಎರಡು ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಐ ತರ್ಕವಾಕ್ಯದಲ್ಲಿ ನೋ, ಯಾವುದು ವ್ಯಾಪ್ತ ಆಗಿಲ್ಲ, ಎರಡು ಅವ್ಯಾಪ್ತ. ಓ ತರ್ಕವಾಕ್ಯದಲ್ಲಿ ಏನಾಗುತ್ತೆ? ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿದೆ. ನೋಡಿ, ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿದೆ. ಇದನ್ನು ನಾವು ಸುಲಭವಾಗಿ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಎ ತರ್ಕವಾಕ್ಯದಲ್ಲಿ ಎಸ್ ವ್ಯಾಪ್ತ ಆಗಿದೆ. ಈ ತರ್ಕವಾಕ್ಯದಲ್ಲಿ ಬೋತ್ ಬಿ ಅಂದ್ರೆ ಉದ್ದೇಶ ಪದ ವಿಧೇಯ ಪದ ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ಸಹ ವ್ಯಾಪ್ತ ಆಗಿದೆ. ಬಿ. ಐ ತರ್ಕವಾಕ್ಯದಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ನೋ ವ್ಯಾಪ್ತ ಆಗಿಲ್ಲ, ಅವ್ಯಾಪ್ತ. ಓ ತರ್ಕವಾಕ್ಯದಲ್ಲಿ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿದೆ. ಓ ತರ್ಕವಾಕ್ಯದಲ್ಲಿ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಇದಿಷ್ಟನ್ನು ನೀವು ನಿರಪೇಕ್ಷ ತಾರ್ಕಿಕ ವಾಕ್ಯಗಳ ಚತುರ್ವಿಧ ವರ್ಗೀಕರಣವನ್ನ ಅರ್ಥ ಮಾಡ್ಕೊಂಡಿದ್ದೀರ. ನಿರಪೇಕ್ಷ ತಾರ್ಕಿಕ ವಾಕ್ಯಗಳಲ್ಲಿ ಚತುರ್ವಿಧ ವರ್ಗೀಕರಣ ಅಂತ ಹೇಳಿ ಈಗ ನಿಮಗೆ 4ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಏನೇನು ಗಮನಿಸಿದ್ರಿ ಅಂದ್ರೆ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳ ವರ್ಗೀಕರಣ. ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯದ ವರ್ಗೀಕರಣದಲ್ಲಿ ಒಂದು ತ್ರಿವಿಧ ವರ್ಗೀಕರಣವನ್ನು ಕಲಿತ್ವಿ. ಅಲ್ಲಿ ನಿರಪೇಕ್ಷ, ಕಾಲ್ಪನಿಕ ಮತ್ತು ವೈಕಲ್ಪಿಕ ತಾರ್ಕಿಕ ವಾಕ್ಯಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ. ಇನ್ನು ಚತುರ್ವಿಧ ವರ್ಗೀಕರಣ ಅಂದ್ರೆ ಪೂರ್ಣ ವ್ಯಾಪಕ ಭಾವಾತ್ಮಕ, ಪೂರ್ಣ ವ್ಯಾಪಕ ನಿಷೇಧಾತ್ಮಕ, ಅಪೂರ್ಣ ವ್ಯಾಪಕ ಭಾವಾತ್ಮಕ ಮತ್ತು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ. ಯಾವ್ಯಾವುದು? ಎ ಇ ಐ ಓ. ಇವನ್ನ ನಾವು ಚತುರ್ವಿಧ ವರ್ಗೀಕರಣ ಅಂತೀವಿ. ಇನ್ನ ಈ ದಿನ ನೀವು ಕಲಿತಿದ್ದು ಚತುರ್ವಿಧ ವರ್ಗೀಕರಣದಲ್ಲಿ ಪದಗಳ ವ್ಯಾಪ್ತಿ. ಪದಗಳ ವ್ಯಾಪ್ತಿ ಅಂದ್ರೆ ಉದ್ದೇಶ ಪದ, ವಿಧೇಯ ಪದ. ಒಂದು ತರ್ಕವಾಕ್ಯದಲ್ಲಿ ಮುಖ್ಯ
ಬರುತ್ತೆ. ಅದರಲ್ಲಿ ವ್ಯಾಪ್ತಿ ಅವ್ಯಾಪ್ತಿಯನ್ನ ವ್ಯಾಪ್ತಿ ಆಗಿದೆ ಅನ್ನೋದನ್ನ ನೀವು ರೈಟ್ ಮಾರ್ಕ್ ಸಿಂಬಲ್ ಇಂದ ಗುರುತಿಸ್ತೀರಾ. ಅವ್ಯಾಪ್ತ ಅಂದ್ರೆ ಇಂಟು ಮಾರ್ಕ್ ಚಿಹ್ನೆಯಿಂದ ಗುರುತಿಸ್ತಾ ಹೋಗ್ತೀರಾ. ಏಕವಾಕ್ಯದಲ್ಲಿ ಉದ್ದೇಶ ಪದ ವ್ಯಾಪ್ತವಾಗಿದೆ, ವಿಧೇಯ ಪದ ಅವ್ಯಾಪ್ತವಾಗಿದೆ. ಈ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡೂ ವ್ಯಾಪ್ತ ಆಗಿರುವುದನ್ನು ನೀವು ನೋಡ್ತಾ ಹೋಗ್ತೀರಾ. ಇನ್ನು ಐ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡು ಅವ್ಯಾಪ್ತವಾಗಿರುವುದನ್ನು ನೀವು ನೋಡ್ತಾ ಹೋಗ್ತೀರಾ. ಕೊನೆಯದಾಗಿ SOP ನಲ್ಲಿ ಎಸ್ ಅವ್ಯಾಪ್ತ ಮತ್ತು ಪಿ ವ್ಯಾಪ್ತ. ಅಂದ್ರೆ ಇಲ್ಲಿ ಉದ್ದೇಶ ಪದ ಅವ್ಯಾಪ್ತ, ಸಬ್ಜೆಕ್ಟ್ ಅವ್ಯಾಪ್ತವಾಗಿದೆ, ಪ್ರೆಡಿಕೇಟ್ ವ್ಯಾಪ್ತ ಆಗಿದೆ. ಅದನ್ನ ನೀವು ಸಿಂಬಾಲಿಕ್ ಆಗಿ ಎನಲ್ಲಿ ಸಬ್ಜೆಕ್ಟ್ ವ್ಯಾಪ್ತ ಆಗಿರುತ್ತೆ, ನಲ್ಲಿ ಎರಡು ಬೋತ್ ಉದ್ದೇಶ ಪದ ಸಬ್ಜೆಕ್ಟ್ ಪ್ರೆಡಿಕೇಟ್ ಎರಡು ವ್ಯಾಪ್ತ ಆಗಿರುತ್ತೆ. ಐ ತರ್ಕವಾಕ್ಯದಲ್ಲಿ ಎರಡು ನೋ ಅಂದ್ರೆ ಎರಡು ವ್ಯಾಪ್ತ ಆಗಿರುತ್ತೆ, ಎರಡು ಅವ್ಯಾಪ್ತ ಆಗಿರುತ್ತೆ. ಓ ತರ್ಕವಾಕ್ಯದಲ್ಲಿ ಪ್ರೆಡಿಕೇಟ್ ಮಾತ್ರ ವ್ಯಾಪ್ತ ಆಗುತ್ತೆ. ಇದನ್ನ ನಾವು ನೆಮೋನಿಕ ಅಂತೇಳಿ ಗ್ರೀಕ್ ಭಾಷೆಯಲ್ಲಿ ಕರೀತೀವಿ. ಇದಿಷ್ಟು ನಿಮಗೆ ಇಂದು ಪದಗಳ ವ್ಯಾಪ್ತಿ ಅಂದ್ರೆ ಇಲ್ಲಿಗೆ 4ನೇ ಅಧ್ಯಾಯವನ್ನ ಪೂರ್ಣಗೊಳಿಸುತ್ತೇವೆ. ಇನ್ನು